ಕೋಡುಬಳೆ ಅಂದ್ರೆ ಅಡುಕಲೆ. ಹೀಗೆ ನೀಟ್ ಅಕ್ರಮದ ವಿರುದ್ಧದ ವಿದ್ಯಾರ್ಥಿಗಳ ಹೋರಾಟಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೂಡ ಸಿಗೋದಕ್ಕೆ ಶುರುವಾಗ್ತಾ ಇದೆ. ಬಾಲಿವುಡ್ನ ತಾರೆಯರು, ಕ್ರೀಡಾಪಟುಗಳು, ಬಹಳ ದಿಗ್ಗಜ ಸೆಲೆಬ್ರಿಟಿಗಳು ಬೆಂಬಲವನ್ನ ಸೂಚಿಸೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಅದರಲ್ಲೂ ನೀವು ನಾನು ಅಗೈನ್ ಹೇಳಿದಾಗೆ ರಾತ್ರಿ 11:45ಕ್ಕೆ ಪ್ರಧಾನಿ ಖುದ್ದಾಗಿ ಬಂದು, ಆಮೇಲೆ ಕೆಲ ಸಚಿವರುಗಳು ತಡರಾತ್ರಿ ಹಾಸ್ಪಿಟಲ್ಗೆ ಹೋಗಿ ಈ ಒಟ್ಟು ಪ್ರತಿಭಟನೆ ಅಥವಾ ಈ ಹೋರಾಟವನ್ನ ಎಂಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನ ಮುಂದುವರಿಸ್ತಾ ಇದ್ದಾರೆ ಅಂತ ಅಂದ್ರೆ ಜೆನ್ಜಿಗಳ ದಂಗಲ್ ಆಡಳಿತ ಪಕ್ಷದ ಜಂಗಾಬಲವನ್ನೇ ಹೇಗೆ ಉಡುಗಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ನೀಟ್ ಅಕ್ರಮದ ವಿರುದ್ಧ ಜೆನ್ಜಿಗಳ ದಂಗಲ್ ಆಡಳಿತ ಪಕ್ಷದ ಜಂಗಾಬಲವನ್ನೇ ಉಡುಗಿಸಿದೆ. ಕಾಕ್ರೋಚ್ಗಳ ಕಿಚ್ಚಿಗೆ ಕೇಂದ್ರ ಸರ್ಕಾರ ಬೆಚ್ಚಿ ಬಿದ್ದಿದೆ. ಸೋಲು ಒಪ್ಪಬಹುದು, ಆದರೆ ಮೋಸವನ್ನಲ್ಲ. ಸಚಿನ್ ಟ್ವೀಟ್ ಸದ್ದು. ದಿಲ್ಲಿಯಲ್ಲಿ ವಿದ್ಯಾರ್ಥಿಗಳು ನಡೆಸ್ತಾ ಇರುವ ಹೋರಾಟಕ್ಕೆ ಸಿನಿಮಾ, ಕ್ರೀಡಾ ತಾರೆಯರು ಬೆಂಬಲ ಸೂಚಿಸಿದ್ದಾರೆ. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ದಿಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಬೆಂಬಲಿಸಿ ಮಾಡಿರೋ ಟ್ವೀಟ್ ಭಾರೀ ಸಂಚಲನಕ್ಕೆ ಕಾರಣ ಆಗಿದೆ. ನನ್ನ ತಂದೆ ಒಬ್ಬ ಪ್ರಾಧ್ಯಾಪಕರಾಗಿದ್ರು. ಅವರು ಅನೇಕ ಯುವ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ರು. ಅವರು ನನಗೆ ಬಾಲ್ಯದಲ್ಲೇ ಕಲಿಸಿದ ಒಂದು ಪಾಠ ಅಂದ್ರೆ ಸೋಲು ಸ್ವೀಕಾರಾರ್ಹ, ಆದರೆ ಮೋಸವಲ್ಲ. ಎಂದಿಗೂ ಅಡ್ಡದಾರಿಗಳನ್ನು ಹಿಡಿಬೇಡಿ. ಸಮಾಜದ ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ಸಂಸ್ಕೃತಿಯನ್ನು ರೂಪಿಸುವ ಹೊಣೆಗಾರಿಕೆ ನಮ್ಮ ಮೇಲಿದೆ. ಪ್ರಯತ್ನಕ್ಕಿಂತ ಫಲಿತಾಂಶಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಸಮಾಜವು ಅರ್ಹತೆಗೆ ಮನ್ನಣೆ ನೀಡುವ ಬದಲು ಅಡ್ಡದಾರಿಗಳನ್ನು ಹುಡುಕುತ್ತೆ. ತಮ್ಮ ಕಠಿಣ ಪರಿಶ್ರಮಕ್ಕೆ ಸೂಕ್ತ ಪ್ರತಿಫಲ ಸಿಗಲಿಲ್ಲ ಎಂದು ವಿದ್ಯಾರ್ಥಿಗಳು ನಿರಾಶೆಗೊಳ್ಳೋದು ಸಹಜ. ಅವರಿಗೆ ಇಂಥ ಭಾವನೆ ಮತ್ತೆ ಉಂಟಾಗದಂತೆ ನೋಡಿಕೊಳ್ಳಲು ನಾವೆಲ್ಲರೂ ಒಗ್ಗೂಡಿ ಶ್ರಮಿಸಬೇಕು. ಯುವ ಭಾರತವು ಕನಸುಗಳು ಮತ್ತು ಉತ್ಸಾಹದಿಂದ ಕೂಡಿದೆ. ಅವರೇ ನಮ್ಮ ಯಶಸ್ಸಿಗೆ ಚಾಲನಾ ಶಕ್ತಿಯಾಗಿದ್ದಾರೆ. ನಮ್ಮ ಯುವಜನರು ಸದಾ ಹುರುಪು ಮತ್ತು ಉತ್ಸಾಹದಿಂದ ಇರುವಂತೆ ನೋಡಿಕೊಳ್ಳುವಲ್ಲಿ ಪೋಷಕರು, ಶಿಕ್ಷಕರು, ಸ್ನೇಹಿತರು, ಸಂಬಂಧಿಕರು, ಶಾಲೆಗಳು ಮತ್ತು ಆಡಳಿತಗಾರರು ಸೇರಿದಂತೆ ನಮ್ಮೆಲ್ಲರಿಗೂ ದೊಡ್ಡ ಜವಾಬ್ದಾರಿ ಹಾಗೂ ವಿಭಿನ್ನ ಪಾತ್ರಗಳಿವೆ. ಕಠಿಣ ಪರಿಶ್ರಮಕ್ಕೆ ಮನ್ನಣೆ ಸಿಗುವ, ಪ್ರಾಮಾಣಿಕತೆಯನ್ನ ಪ್ರೋತ್ಸಾಹಿಸುವ ಮತ್ತು ಅರ್ಹತೆಗೆ ಜಯ ಸಿಗುವಂತಹ ಸಂಸ್ಕೃತಿಯನ್ನ ನಾವು ರೂಪಿಸಬೇಕು. ನಮ್ಮ ಮಕ್ಕಳ ಭವಿಷ್ಯವನ್ನ ಬಲಪಡಿಸುವ ಮತ್ತು ಅವರ ಆಕಾಂಕ್ಷೆಗಳನ್ನು ರಚಿಸುವ ಪರಿಹಾರಗಳನ್ನ ನಾವೆಲ್ಲರೂ ಕಂಡುಕೊಳ್ಳುತ್ತೇವೆ ಎಂಬ ದೃಢ ನಂಬಿಕೆ ನನಗಿದೆ. ಜೈ ಹಿಂದ್. ಪ್ರತಿಭಟನೆ ಕೈಬಿಡಿ ಎಂದ ಸಲ್ಮಾನ್ ಖಾನ್ ಒಂದೇ ದಿನಕ್ಕೆ ಯೂಟರ್ನ್. ಮೊನ್ನೆ ವಿದ್ಯಾರ್ಥಿಗಳ ಹೋರಾಟ ಬೆಂಬಲಿಸಿ ಟ್ವೀಟ್ ಮಾಡಿದ್ದ ಬಾಲಿವುಡ್ ಭಾಯ್ಜಾನ್ ಸಲ್ಮಾನ್ ಖಾನ್ ನಿನ್ನೆ ಭಿನ್ನ ರಾಗ ಹಾಡಿದ್ದಾರೆ. ವಿದ್ಯಾರ್ಥಿಗಳು ಪ್ರತಿಭಟನೆ ಕೈಬಿಟ್ಟು ಮನೆಗಳಿಗೆ ಮರಳುವಂತೆ ಮನವಿ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಶಿಕ್ಷಣದ ದೃಷ್ಟಿಯಿಂದಲೂ ಸುರಕ್ಷತೆಯ ದೃಷ್ಟಿಯಿಂದಲೂ ಅತ್ಯಂತ ಪ್ರಮುಖರು. ಆದ್ದರಿಂದ ಅವರು ಚಿಂತಿಸಬೇಕಾಗಿಲ್ಲ. ಅವರ ಬಗ್ಗೆ ಪೋಷಕರು ಆತಂಕ ಪಡುವ ಅಗತ್ಯವಿಲ್ಲ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ಈಗಾಗಲೇ ಟ್ವೀಟ್ ಮಾಡಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕಾರಣರಾದ ಎಲ್ಲರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂಬ ವಿಶ್ವಾಸ ನನಗಿದೆ. ಆದ್ದರಿಂದ ವಿದ್ಯಾರ್ಥಿಗಳೇ, ದಯವಿಟ್ಟು ನಿಮ್ಮ ಮನೆಗಳಿಗೆ ಹಿಂತಿರುಗಿ. ಸೋನಮ್, ಇದು ಮುಗಿದಿದೆ ಬ್ರೋ. ಇದನ್ನು ಇನ್ನಷ್ಟು ಮುಂದುವರಿಸಬೇಡಿ. ಅಗತ್ಯವಿದ್ದರೆ ನಿಮ್ಮ ಉತ್ಸಾಹವನ್ನು ಮತ್ತೊಂದು ದಿನಕ್ಕೆ ಉಳಿಸಿಕೊಳ್ಳಿ. ಮೊದಲು ಏನಾದರೂ ಊಟ ಮಾಡಿ. ಬೇಕಿದ್ದರೆ ನನ್ನ ಮನೆಯಿಂದಲೇ ನಿಮಗೆ ಆಹಾರ ಕಳಿಸುತ್ತೇನೆ. ಪ್ರತಿ ವಿದ್ಯಾರ್ಥಿಯ ಹಿತಾಸಕ್ತಿ ಹೃದಯದಲ್ಲಿರಬೇಕು. ಗಿಲ್ ಮಾತು. ಭಾರತ ಟೆಸ್ಟ್ ಹಾಗೂ ಏಕದಿನ ತಂಡದ ನಾಯಕ ಶುಭ್ಮನ್ ಗಿಲ್ ಕೂಡ ವಿದ್ಯಾರ್ಥಿಗಳ ಪರ ಧ್ವನಿ ಎತ್ತಿದ್ದಾರೆ. ಯುವ ಭಾರತೀಯನಾಗಿ ನಮ್ಮ ಪೀಳಿಗೆ ಕಲಿಯಲು, ಕನಸು ಕಾಣಲು ಮತ್ತು ನಾವೆಲ್ಲರೂ ಆಶಿಸುವ ಭವಿಷ್ಯ ರೂಪಿಸಿಕೊಳ್ಳಲು ಪ್ರತಿ ಅವಕಾಶಕ್ಕೂ ಅರ್ಹರು ಎಂದು ನಾನು ನಂಬುತ್ತೇನೆ. ನಮ್ಮ ಧ್ವನಿಯನ್ನು ಶಾಂತಿಯುತವಾಗಿ ಕೇಳಿಸುವುದರಲ್ಲಿ ನಂಬಿಕೆ ಇಡುವ ಪ್ರತಿ ಯುವಕನ ಬಗ್ಗೆ ನನಗೆ ಅಪಾರ ಗೌರವವಿದೆ. ಶಿಕ್ಷಣವು ನಮ್ಮ ದೇಶದ ಭವಿಷ್ಯ ರೂಪಿಸುವ ಶಕ್ತಿ ಹೊಂದಿದೆ. ಭಾರತದ ಭವಿಷ್ಯಕ್ಕಾಗಿ ನಾವು ಸಹಾನುಭೂತಿ, ಪರಸ್ಪರ ಗೌರವ ಮತ್ತು ಪ್ರತಿ ವಿದ್ಯಾರ್ಥಿಯ ಹಿತಾಸಕ್ತಿಯನ್ನು ಹೃದಯದಲ್ಲಿಟ್ಟುಕೊಂಡು ಮುಂದುವರಿಯಬೇಕು ಎಂದು ನಾನು ಆಶಿಸುತ್ತೇನೆ. ಇನ್ಮುಂದೆ ಸುಮ್ಮನಿರಲು ಸಾಧ್ಯವಿಲ್ಲ ಎಂದ ಕರೀನಾ ಕಪೂರ್. ಬಾಲಿವುಡ್ ನಟಿ ಕರೀನಾ ಕಪೂರ್ ಖಾನ್ ಸಹ ವಿದ್ಯಾರ್ಥಿಗಳನ್ನ ಬೆಂಬಲಿಸಿ ಇನ್ಸ್ಟಾದಲ್ಲಿ ಪೋಸ್ಟ್ ಶೇರ್ ಮಾಡಿದ್ದಾರೆ.
ಇನ್ಮುಂದೆ ಸುಮ್ಮನಿರಲು ಸಾಧ್ಯವಿಲ್ಲ. ತಮ್ಮ ಮಾತುಗಳನ್ನು ಕೇಳಿಸಿಕೊಳ್ಳಬೇಕೆಂದು ಕೋರುತ್ತಿರುವ ಅನೇಕ ಯುವಜನರ ಧ್ವನಿ ನಿರ್ಲಕ್ಷಿಸೋದು ಅಸಾಧ್ಯ ಮತ್ತು ಹಾಗೆ ಮಾಡಬಾರದು ಕೂಡ. ಮಗುವಿಗೆ ಶಿಕ್ಷಣದ ಮಹತ್ವವೇನು ಎಂಬುದು ನಮ್ಮೆಲ್ಲರಿಗೂ ತಿಳಿದಿದೆ. ಅದು ಅವರಿಗೆ ಆತ್ಮವಿಶ್ವಾಸ ನೀಡುತ್ತೆ, ಭರವಸೆ ನೀಡುತ್ತೆ. ಹಾಗೆಯೇ ಇಂದಿಗಿಂತ ನಾಳೆ ಉತ್ತಮವಾಗಿರಬಲ್ಲದು ಎಂಬುದಕ್ಕೆ ಕುಟುಂಬಗಳಿಗೆ ಸಾಕ್ಷಿ ಒದಗಿಸುತ್ತೆ. ಆದರೆ ಮಕ್ಕಳು ಶಿಕ್ಷಣದ ಮೇಲೆ ನಂಬಿಕೆ ಇಟ್ಟರೆ ಮಾತ್ರ ಅದು ಪರಿಣಾಮಕಾರಿಯಾಗಿರುತ್ತೆ. ಅವರು ನಂಬಬಹುದಾದ ವ್ಯವಸ್ಥೆ ಅವರಿಗೆ ಬೇಕು. ಅಂತಹ ವ್ಯವಸ್ಥೆಯಲ್ಲಿ ಅರ್ಹತೆಗೆ ನಿಜವಾದ ಮನ್ನಣೆ ಇರಬೇಕು. ವಿದ್ಯಾರ್ಥಿಗಳಲ್ಲಿನ ಧೈರ್ಯ ಭರವಸೆ ಮೂಡಿಸಿದೆ ಎಂದ ಆಲಿಯಾ ಭಟ್. ಇನ್ನು ಬಾಲಿವುಡ್ನ ಮತ್ತೊಬ್ಬ ನಟಿ ಆಲಿಯಾ ಭಟ್ ಕೂಡ ವಿದ್ಯಾರ್ಥಿಗಳ ಪರ ಮಾತನಾಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ನನ್ನ ಹೃದಯ ಒಡೆದಿದೆ ಮತ್ತು ಈ ಬೆಳವಣಿಗೆಗಳನ್ನು ನೋಡಿದ್ರೆ ತುಂಬಾ ಬೇಸರವಾಗ್ತಾ ಇದೆ. ಆದರೆ ಈ ಪರಿಸ್ಥಿತಿ ವಿದ್ಯಾರ್ಥಿಗಳಲ್ಲಿ ಧೈರ್ಯ ಮತ್ತು ಭರವಸೆಯನ್ನ ಮೂಡಿಸಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಹಿಂದೆ ಒಂದು ಕನಸು, ಕುಟುಂಬದ ನಿರೀಕ್ಷೆ ಮತ್ತು ಹಲವು ವರ್ಷಗಳ ಶ್ರಮ ಇರುತ್ತೆ. ಅವರು ತಮ್ಮ ಭವಿಷ್ಯಕ್ಕಾಗಿ ಮಾತ್ರವಲ್ಲ, ತಮ್ಮ ನಂತರ ಬರುವ ವಿದ್ಯಾರ್ಥಿಗಳಿಗೂ ಉತ್ತಮ ಭವಿಷ್ಯ ಸಿಗಲೆಂದು ಹೋರಾಟ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳ ಧೈರ್ಯ ನನಗೆ ಪ್ರೇರಣೆ ನೀಡಿದೆ. ವಿದ್ಯಾರ್ಥಿಗಳ ಧ್ವನಿ ಆಲಿಸಿ, ವರುಣ್ ಧವನ್ ಒತ್ತಾಯ. ಶಾಂತಿಯುತ ಪ್ರತಿಭಟನೆ ಪ್ರಜಾಸತ್ತಾತ್ಮಕ ಹಕ್ಕು ಅಂತ ಹೇಳಿರುವ ಬಾಲಿವುಡ್ ನಟ ವರುಣ್ ಧವನ್ ಇನ್ಸ್ಟಾದಲ್ಲಿ ವಿದ್ಯಾರ್ಥಿಗಳ ಪರ ಬರೆದುಕೊಂಡಿದ್ದಾರೆ. ವಿದ್ಯಾರ್ಥಿಗಳು ನಮ್ಮ ದೇಶದ ಭವಿಷ್ಯ. ವಿದ್ಯಾರ್ಥಿಯೊಬ್ಬನ ಕನಸು ಭಗ್ನವಾದಾಗ ಕೇವಲ ಆ ಒಂದು ಕನಸು ಮಾತ್ರ ನಾಶವಾಗುವುದಿಲ್ಲ, ಬದಲಿಗೆ ಅದು ಇಡೀ ಕುಟುಂಬದ ಕನಸೇ ಆಗಿರುತ್ತದೆ. ವ್ಯವಸ್ಥೆಯು ನಮ್ಮನ್ನು ಕೈಬಿಟ್ಟಿದೆ ಎಂದು ಭಾವಿಸಿದಾಗ ಪ್ರಶ್ನೆಗಳನ್ನು ಕೇಳುವ ಸಂಪೂರ್ಣ ಹಕ್ಕು ಅವರಿಗಿದೆ. ಅವರ ಧ್ವನಿಯನ್ನು ಆಲಿಸಬೇಕು, ರಕ್ಷಿಸಬೇಕು ಮತ್ತು ಪ್ರಾಮಾಣಿಕವಾಗಿ ಪರಿಗಣಿಸಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಆ ಹಕ್ಕನ್ನು ಚಲಾಯಿಸಲು ಅವಕಾಶ ನೀಡಬೇಕು. ಜೈ ಹಿಂದ್. ನಾನು ಧೈರ್ಯಶಾಲಿಗಳಾಗಿರುವ ದೇಶದಲ್ಲಿರುವುದೇ ಹೆಮ್ಮೆ. ಟ್ವಿಂಕಲ್ ಖನ್ನಾ. ಬಿ-ಟೌನ್ ನಟಿ ಟ್ವಿಂಕಲ್ ಖನ್ನಾ ಇನ್ಸ್ಟಾ ಪೋಸ್ಟ್ ಕೂಡ ಸಾಕಷ್ಟು ಸದ್ದು ಮಾಡ್ತಿದೆ. ಧ್ವನಿ ಎತ್ತೋದು ಬಂಡಾಯ ಅಲ್ಲ, ಅನನ್ಯ ಪಾಂಡೆ ಪಂಚ್. ಬಾಲಿವುಡ್ ಸುಂದರಿ ಅನನ್ಯ ಪಾಂಡೆ ಸಹ ಜೆನ್ಜಿಗಳ ಹೋರಾಟವನ್ನ ಕೊಂಡಾಡಿದ್ದಾರೆ. ವಿದ್ಯಾರ್ಥಿಗಳ ಹೋರಾಟದ ಬಗ್ಗೆ ನೋ ಕಾಮೆಂಟ್ಸ್ ಎಂದ ಸೋನು ನಿಗಮ್. ಸೆಲೆಬ್ರಿಟಿಗಳು, ಸ್ಟಾರ್ಸ್ಗಳು ಒಬ್ಬೊಬ್ಬರಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಆದರೆ ಪತ್ರಕರ್ತರು ಈ ಬಗ್ಗೆ ಕೇಳಿದ ಪ್ರಶ್ನೆಗೆ ಖ್ಯಾತ ಹಿನ್ನೆಲೆ ಗಾಯಕ ಸೋನು ನಿಗಮ್ ಪ್ರತಿಕ್ರಿಯಿಸಿಲ್ಲ. देश में एक सिचुएशन चल रही है, स्टूडेंट प्रोटेस्ट चल रहा है. मैं यहाँ किस लिए आऊँ? बस सर आपका आपने चार दीवारी के साथ हाँ, आपने चार दीवारी के साथ अभी हो गया. ಮೋದಿ ದಿಟ್ಟ ನಡೆಯನ್ನ ಕೊಂಡಾಡಿದ ಸಂಸದೆ ಕಂಗನಾ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣದ ವಿಚಾರವಾಗಿ ಪ್ರಧಾನಿ ಮೋದಿ ಫಾಸ್ಟ್ ಟ್ರ್ಯಾಕ್ ಗಳನ್ನು ಸ್ಥಾಪಿಸುವ ಐತಿಹಾಸಿಕ ನಿರ್ಧಾರ ಕೈಗೊಂಡಿದ್ದನ್ನ ಬಿಜೆಪಿ ಸಂಸದೆ ಕಂಗನಾ ರನೌತ್ ಕೊಂಡಾಡಿದ್ದಾರೆ. लेकिन किसी भी सरकार ने इतना कड़ा कदम इसके लिए नहीं लिया है. ये कड़ा कदम हमारे प्रधानमंत्री जी ने लिया है और उन्होंने ये दिखा दिया है कि बच्चों के लिए और विद्यार्थियों के लिए उनका क्या संकल्प है. ಋತಿಕ್ ರೋಷನ್, ಪ್ರಕಾಶ್ ರಾಜ್, ಸ್ವರ ಭಾಸ್ಕರ್, ಆಯೇಷಾ ಖಾನ್, ನಾಸಿರುದ್ದೀನ್ ಶಾ ಸೇರಿದಂತೆ ಸಾಲು ಸಾಲು ಸಿನಿಮಾ ಸ್ಟಾರ್ಗಳು ವಿದ್ಯಾರ್ಥಿಗಳ ಕ್ರಾಂತಿಕಾರಕ ಹೋರಾಟವನ್ನ ಬೆಂಬಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9. ಕೋಡುಬಳೆ ಅಂದ್ರೆ ಅಡುಕಲೆ.